ಆ ಶೂಟಿಂಗ್ ಸಂದರ್ಭದವನ್ನು ನೆನಪಿಸೋದಾದರೆ ಒಂದು ಇನ್ಸಿಡೆಂಟ್ ನಿಮಗೆ ತುಂಬ ಭಯ ಕಾಡಿತ್ತಂತಂದರೆ ಚೇಸ್ ಮಾಡೋದು. ಅದು ಒಂದು ಫೈಟಲ್ಲಿ ಒಂದು ಶಾರ್ಟಲ್ಲಿ ಈ ಮಾರುತಿ ಎಸ್ಟಿಮ್ ಟ್ರಾವೆಲ್ ಬರ್ತಾ ಇರುತ್ತೆ. ಆ ಮೂಮೆಂಟಲ್ಲಿರೋ ಆ ಕಾರ್ಗೆ ಹೋಗಿ ಗ್ಲಾಸ್ ಬ್ರೇಕ್ ಮಾಡಬೇಕು ಲೆಗ್ಗಲ್ಲಿ. ಆವಾಗ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಲೇಟ್ ಆಗೋಯ್ತು ಗ್ಲಾಸ್ ಬ್ರೇಕಿಂಗು. ಆವಾಗ ಏನು ಮಾಡ್ತೀವಿ, ಏಟ್ ಬಿದ್ದು ಫುಲ್ಲು ಈ ಪೋರ್ಷನ್ ಫುಲ್ಲು ಹಿಂಗೆ ಹೋಗ್ಬಿಡ್ತು ಕಾರ್ ಒಳಗೆ. ಇಲ್ಲೆಲ್ಲ ಏಟಾಯ್ತು ಅವ್ರಿಗೆ, ತೊಡೆ ಹತ್ರ ಈ ಕೈಯೆಲ್ಲ ಹಿಂಗೆ ಹಾಕಿದ್ರು ಗ್ಲಾಸ್ ಪೀಸ್ ಎಲ್ಲ. ಆಮೇಲೆ ಒಂದು ಮೂರು ಶಾಟ್ ಮಾಡಿದ್ವಿ, ಪುನಃ ಗ್ಲಾಸ್ ಫಿಕ್ಸ್ ಮಾಡಿದ್ವಿ ನೀಟಾಗಿ. ಅದೊಂದು ನನಗೆ ಸ್ವಲ್ಪ ಬ್ಲಡ್ ಗಿಡ್ಡೆಲ್ಲ ಆಗ್ಬಿಡ್ತಲ್ಲ ಯಾರಿಗಾಗಲಿ. ಅಂದರೆ ನಾವು ಆರ್ಟಿಸ್ಟ್ ಸೇಫ್ಟಿ ನೋಡ್ತೀವಿ ಯಾವಾಗಲೂ ಡೈರೆಕ್ಟರ್ಸು. ಆರ್ಟಿಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು, ಯಾಕೆಂದರೆ ಸಿನಿಮಾದಲ್ಲಿ ಚೆನ್ನಾಗಿ ಕಾಣೋರೆ ಅವರು. ಅವ್ರಿಗೆ ಸೇಫ್ಟಿಗಳು ಮಾಡೇ ನಾವು ಮಾಡೋದು. ಹಿಂಗಾಗೋಯ್ತಲ್ಲ ಅಂತ ಆಮೇಲೆ ಪುನೀತ್ ಅವ್ರು ಏನಾಗಿಲ್ಲ ಬಿಡು ಮಹೇಶ್ ಆರಾಮಾಗಿದ್ದೀನಿ ಅಂದ್ಬಿಟ್ಟು ಆ್ಯಕ್ಟ್ ಮಾಡೋದು. ತುಂಬ ಜಾಲಿಯಾಗಿ ಮಾಡ್ತಾರೆ ಅವ್ರು. ಏನು ಆ ಥರ ಏನು ಬೇರೆಯವ್ರ ಥರ ಒಂಥರ ಇದು ಮಾಡೋದು, ಹಿಂಗೆ ಮಾಡಿಬಿಟ್ರೆ ಹೆಂಗೆ ಮಾಡಿಬಿಟ್ರೆ ಅಂದ್ರೆ ಅವೆಲ್ಲ ಏನಾಗಲ್ಲ ಬಿಡು ಮಹೇಶ್, ಈ ಥರದ್ದೆಲ್ಲ ಸ್ಮಾಲ್ ಮಿಸ್ಟೇಕ್ ಅಂತಾರೆ. ನಿಮಗೊಂದು ಭಯ ಇತ್ತಾ ಪಾರ್ವತಮ್ಮ ಅವರಾಗಿರ್ಬೋದು, ಅಣ್ಣವ್ರು ಏನಾದರೂ ಹೇಳ್ತಾರೆ ಅನ್ನೋದು? ನನಗೆ ಅಮ್ಮನ ಭಯ ಇತ್ತು. ಅವರು ಸಖತ್ ಪ್ರೀತಿ ಪುನೀತ್ ಅವ್ರು ಕಂಡ್ರೆ. ಪುನೀತ್ ಅವ್ರು ಏನು ಮಾಡಿದ್ದಾರೆ, ಅವ್ರದ್ದು ಮೊಬೈಲಲ್ಲಿ ಶೂಟ್ ಮಾಡಿ ಮನೆಗೆ ಹೋಗಿ ಅವ್ರು ತೋರಿಸಿದ ತಕ್ಷಣ ನಾನು ಶೂಟಿಂಗ್ ಮುಗಿಸ್ಕೊಂಡು ಲೇಟಾಗಿ ಹೋದೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಬಿಟ್ಟು ಹೋದ ತಕ್ಷಣ ನೋಡ್ತಾ ಇದ್ದ ತಕ್ಷಣ ಅಮ್ಮ ಮತ್ತು ಅಣ್ಣ ಅವರಿಬ್ಬರು ನೋಡ್ತಾಯಿದ್ರು. ಬರ ಇಲ್ಲಿ ಅಂದರು. ನನಗೆ ಭಯ. ಆಮೇಲೆ ಏನೋ ಹಿಂಗೆಲ್ಲ ಮಾಡಿಸ್ಬಿಟ್ಟಿದ್ಯಾ ಇವನ ಹತ್ರ ಅಂತಂದರು. ಅದಕ್ಕೆ ಅಣ್ಣ ಅವರು ಹಿಂಗೆ ಹೊಡೆದ್ಬಿಟ್ಟು, ಪಾರ್ವತಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋ ನಿನ್ನ ಮಗ, ಹಿಂಗೆ ಮಾಡಿದ್ರೆ ಜನ ಇಷ್ಟಪಡೋದು, ಎಷ್ಟು ಮಾಡೋವನೇ, ನಾನೇ ಮಾಡೋಕ್ಕಾಗಲ್ಲ, ಹಂಗೆ ಮಾಡಿದೆ ನಾನು ಅಂದರೆ ಖುಷಿಯಿಂದ ಹೇಳೋರು ಅವರು. ಅದಕ್ಕೆ ಚೆನ್ನಾಗಿ ಮಾಡಿದೆ ಕಣ ಮಹೇಶ, ಚೆನ್ನಾಗಿ ಮಾಡೋ, ಆರಾಮಾಗಿ ಮಾಡೋ, ಬಟ್ ನೋಡ್ಕೊಂಡು ಮಾಡು ಅಂತಂದರು. ಮತ್ತು ಯಾರಿಗಾಗಲಿ ಮಗ ಅಂದ್ರೆ ಒಂದು ಪ್ರೀತಿ ಇದ್ದೇ ಇರುತ್ತಲ್ವ. ಸರ್, ಈಗ ಸಿನಿಮಾ ರಿಲೀಸ್ ಆಗುತ್ತೆ, ನೀವು ಹೇಳಿ 200 ಡೇಸ್ ಓಡುತ್ತೆ. ಅಣ್ಣವರಾಗಿರ್ಬೋದು, ಪಾರ್ವತಮ್ಮ ಹೇಳಿದ್ದು ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ನೀವೇ ನೆನೆಸ್ಕೋತಾ ಇದ್ದೀರಾ. ಬಟ್ ಆ ಸಂದರ್ಭಕ್ಕೆ ನಿಮ್ಮನ್ನು ಮನೆಗೆ ಕರೆದು ಏನಾದರೂ ಹೇಳಿದ್ದಿದೆಯಾ? ಸಿನಿಮಾ ಸೂಪರಾಗಿ ಹೋಗ್ತೆ. ನಮ್ಮ ಮನೆಗೆ ಹೋದೆ, ರಾಗಣ ಹೋಗಿ ಎಲ್ಲ ಮಾತಾಡೋ. ನಾನು ರೆಗ್ಯುಲರಾಗಿ ಅಲ್ಲೇ ಒಂದು 12 hours 6 hours ಅಪ್ ಟು ನಾನು ಆಕಾಶ ಅರಸು ಮಾಡೋವರೆಗೂ ಅಲ್ಲೇ ಆಲ್ಮೋಸ್ಟ್ ಆಲ್ ನನ್ನ ಅರ್ಧ ದಿನ ಎಲ್ಲ ಅಲ್ಲೇ ಇರೋದು. ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಊಟ ಮಾಡ್ಕೊಂಡೇ ಬರ್ತಿದ್ದೆ ಮನೆಯಿಂದ. ಅಲ್ಲಿವರೆಗೆ ಇಂಟ್ರ್ಯಾಕ್ಷನ್ ಇತ್ತು ಅಲ್ಲಿ. ಆವಾಗ ಒಂದು ಸಲ ಮಂಗಳಕ್ಕ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿಬಿಟ್ಟು, ಮಹೇಶ್ ಮನೆಗೆ ಬನ್ನಿ, ಅಪ್ಪಾಜಿ ಅಮ್ಮ ಏನೋ ಮಾತಾಡ್ಬೇಕಂತೆ ಅಂದರು. ಸರಿ ಬರ್ತೀನಿ. ಸಿನಿಮಾ ಆವಾಗ ಸೂಪರ್ ಡೂಪರ್ ಇಟ್ಟು, ಎಲ್ಲ ಕಡೆ ಹೌಸ್ಫುಲ್ಲು. ಸರಿ ಮನೆಗೆ ಹೋದ ತಕ್ಷಣ ಅಣ್ಣವ್ರು ಬಂದ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ತಬ್ಕೊಂಡ್ರು ಕೆನ್ನೆಗೆ ಒಂದು ಮುತ್ತು ಕೊಟ್ಬಿಟ್ಟು, ಪಾರ್ವತಿ ಹೇಳಿದ್ರಿ ಏನು ರೀ ನಿಮ್ಮ ಕಾಡಿನ ಸಿನಿಮಾ ಹಂಗೆ ಕಿತ್ಕೊಂಡು ಹೋಗ್ತಾಯಿದೆ ಎಲ್ಲ ಕಡೆ ಅಂತಂದರು. ಪಾರ್ವತಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಮ್ಮ ಭಾಗದಲ್ಲಿ ನೀವು ಸಿನಿಮಾ ಸೂಪರ್ ಆಗೋದು. ನಮ್ಮ ಭಾಗದಲ್ಲಿ ಕೆಲವರೆಲ್ಲ ನಮ್ಮ ರಾಗದು ಶಿವದು ಸಿನಿಮಾ ಮಾಡಿದರು, ಅವ್ರದ್ದು ಅಷ್ಟಾಗಿ ಹೋಗಲಿಲ್ಲ, ನೀವು ಮಾಡಿದ್ದು ಎಷ್ಟೊಂದು ಸೂಪರ್ ಹಿಟ್ಟಾಗಿ ಹೋಗ್ತಾಯಿದೆ, ನನಗೆ ಭಾಳ ಖುಷಿ ಆಯಿತು ಅಂದ್ಬಿಟ್ಟು ಅದು ಹಗ್ ಮಾಡ್ಕೊಂಡು ಒಂದು ಕಿಸ್ ಕೊಟ್ಟಿದ್ರಲ್ಲ, ಅದು ನನಗೆ ಅವಾರ್ಡ್ಗೂ ಸಮ ಇಲ್ಲ ನನಗೆ. ಅದು ನನ್ನ ಜೀವನದಲ್ಲಿ ಮರೆಯಲಾಗಿರ್ಕಣ. ಆಮೇಲೆ ಅಮ್ಮ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾನು ಮನೆಗೆ ಹೋದ್ರೂ ಸಾಕು, ಅಮ್ಮ ಫ್ರಂಟ್ ರೂಮಲ್ಲೇ ಇರ್ತಾರೆ. ಹೋದ ತಕ್ಷಣ ಅಮ್ಮ ನಮಸ್ಕಾರ ಅಂತ ಅಂದ್ಬಿಟ್ಟು ಹೋಗಿ ಮಾತಾಡಿದ ತಕ್ಷಣ, ಏನಪ್ಪ ಏನು ಸಮಾಚಾರ, ತಿಂಡಿ ತಿಂದ ಅಂದ್ರೆ ಆಯಿತು. ಆಮೇಲೆ ನೆಕ್ಸ್ಟು ನೀನು ಇನ್ನೊಂದು ನಾನು ಸಿನಿಮಾ ಮಾಡಬೇಕು ನನ್ನ ಕಂಪ್ನಿಗೆ ಇನ್ನೊಂದು ಅಂತ. ಆಯಿತು ಮಾಡ್ತೀನಮ್ಮ ಅಂತ, ಅದೇ ಸಿನಿಮಾ ಅರಸು. ಆಮೇಲೆ ಕೂತಿರ್ತಿದ್ದೆ, ಹೋಗೋ ನಮ್ಮ ಯಜಮಾನ್ರು ಫೇವ್ರೇಟ್ ಡೈರೆಕ್ಟ್ರು, ನೀನು ಕಾಯ್ತಾ ಇದ್ದಾರೆ ನಿನಗೋಸ್ಕರ ಮಾತಾಡೋಕ್ಕೆ ಅಂತ. ರಾಜ್ಕುಮಾರ್ ತುಂಬ ಮಾತಾಡೋರು ನನ್ನ ಜೊತೆ. ಅವರು ಒಬ್ಬರೇ ಆರಾಮಾಗಿ ಟಿ ವಿ ನೋಡ್ತಾ ಕೂತಿರೋರು, ನಾಟಕದ ಹಾಡು ಹೇಳ್ಕೊಂಡು. ನಾವು ಹೋದ ತಕ್ಷಣ ನಮ್ಮೂರು ಭಾಗದವ್ರೆ ಅಲ್ವ, ನಮ್ಮೂರು ಕತೆಗಳೆಲ್ಲ ಹೇಳ್ಕೊಂಡು ನಮ್ಮ ಜೊತೆ ಟೈಮ್ ಪಾಸ್ ಮಾಡೋದು.